ಇನ್ನು ರಾಹುಲ್ ಗಾಂಧಿಯವರ ಇಡಿಯಟ್ ಮಾತಿಗೆ ವಿ ಸೋಮಣ್ಣ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚೈಲ್ಡಿಸ್ಟ್ ಕೂಡ ರಾಹುಲ್ ಗಾಂಧಿ ತರ ಮಾತನಾಡೋದಿಲ್ಲ, ಸಣ್ಣ ಮಕ್ಕಳು ಕೂಡ ಹಾಗೆ ಮಾತನಾಡಲ್ಲ, ಮಾತನಾಡೋ ವ್ಯವಸ್ಥೆ ಆಗಿದೆ. ಇಡಿಯಟ್ ಅನ್ನುವಂಥ ಮಾತಿಗೆ ರಾಹುಲ್ ಗಾಂಧಿ ವಿರುದ್ಧ ಸೋಮಣ್ಣ ಗುಡುಗಿದ್ದಾರೆ. ಯಾರಾದ್ರೂ ಮಾತನಾಡ್ತಾರೆ ಈ ರೀತಿ? ಸಣ್ಣ ಮಕ್ಕಳು ಕೂಡ ಈ ರೀತಿ ಮಾತನಾಡೋದಿಲ್ಲ. ವಿರೋಧ ಪಕ್ಷದ ನಾಯಕರಾಗಿ ಅವರ ನಡವಳಿಕೆ ಇಡೀ ದೇಶದ ದುರಂತ. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಕಿಡಿಕಾರಿದ್ದಾರೆ. ರಾಹುಲ್ ಗಾಂಧಿ ಅವರ ಇಡಿಯಟ್ ಅನ್ನುವಂಥ ಮಾತಿಗೆ ಸೋಮಣ್ಣ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲ ರೀ, ದೇಶದಲ್ಲಿ ಈ ರೀತಿಯಾಗಿ ನಾಯಕ ಮಾತನಾಡ್ತಾರಾ? ದುರಂತ ಇದು. ಅದು ವಿರೋಧ ಪಕ್ಷದ ನಾಯಕರಾಗಿ ಅವರ ನಡವಳಿಕೆ ಇದೆಯಲ್ಲ, ಇದು ದುರಂತ ನಿಜಕ್ಕೂ ಕೂಡ. ಚಿಕ್ಕ ಮಕ್ಕಳು ಕೂಡ ಈ ರೀತಿ ಮಾತನಾಡೋದಿಲ್ಲ, ಮಾತನಾಡೋ ವ್ಯವಸ್ಥೆ ಆಗೋಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದೇವನಹಳ್ಳಿಯ ಏರ್ಪೋರ್ಟ್ನಲ್ಲಿ ಸೋಮಣ್ಣ ಅವರು ಮಾತನಾಡಿದ್ದಾರೆ. ಈ ದೇಶಕ್ಕೆ ಒಂದು ಇತಿಹಾಸ ಇದೆ, ಈ ದೇಶಕ್ಕೆ ತಂದಾದಂತಹ ಒಂದು ಸಂಸ್ಕೃತಿ ಇದೆ. ದೇಶದ ವ್ಯವಸ್ಥೆಯಲ್ಲಿ ಮುಂದಿನ ಯುವ ಪೀಳಿಗೆಗೆ ಆದಂತ ಒಂದು ಸಣ್ಣ ಘಟನೆಯನ್ನ ತೀಕ್ಷ್ಣವಾಗಿ ತೆಗೆದುಕೊಂಡು ಇಡೀ ವಿಶ್ವ ನೋಡುವ ಹಾಗೆ ತೀರ್ಮಾನ ಮಾಡಿದವರು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. 22 ಲಕ್ಷ ವಿದ್ಯಾರ್ಥಿಗಳಿಗೆ ಒಂದು ದಿನವೂ ಕೂಡ ಇದಾಗಬಾರ್ದು ಅಂತ ಹೇಳಿ ಎಕ್ಸಾಮಿನೇಷನ್ ಮಾಡಿ ರಿಸಲ್ಟ್ ಅನ್ನು ಕೊಟ್ಟು ಏನೆಲ್ಲ ಮಾಡಿದ್ದಾರೆ. ಅವತ್ತಾದಂತ ಒಂದು ಕೈ ಘಟನೆ ಮುಂದಕ್ಕೆ ಆಗ್ಬಾರ್ದು ಅಂತ ಕಠಿಣವಾದ ಕೆಲವರು ಕಾನೂನನ್ನು ಕೂಡ ಬಲಪಡಿಸಿದಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಮಾತನ್ನ ತಾವು ಕೇಳಿದ್ರಿ, ಚೈಲ್ಡಿಸ್ಟ್ ಕೂಡ ಹಂಗೆ ಮಾತಾಡೋದಿಲ್ಲ, ಸಣ್ಣ ಮಕ್ಕಳು ಕೂಡ ಹಂಗೆ ಮಾತಾಡೋದೇ ಹಂಗೆ ಮಾತನಾಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಈ ದೇಶದ ದುರಂತ, ಈ ದೇಶದ ದೌರ್ಬಲ್ಯ. ಇಂಥವ್ರು ಈ ದೇಶದ ವಿರೋಧ ಪಕ್ಷ ನಾಯಕರಾಗಿ ಅವ್ರ ನಡವಳಿಕೆ ಇವತ್ತು ಒಂದು ರೀತಿ, ನಾನು ಕೂಡ 48 ವರ್ಷ ರಾಜಕಾರಣದಲ್ಲಿದ್ದೇನೆ, ಅನೇಕ ಏಳು ಬೀಳುಕೊಂಡು ಕಂಡಿದ್ದೇನೆ. ಆದ್ರೆ ಅವರ ಭಾವನೆ, ಅವರಲ್ಲಿರ್ತಕ್ಕಂಥ ದ್ವೇಷದ ಮನೋಭಾವನೆ ಈ ದೇಶದ ಜನ ಯಾವ ರೀತಿ ಅವ್ರನ್ನ ಕ್ಷಮಿಸ್ತಾರೋ ಗೊತ್ತಿಲ್ಲ. ಬಾಯಿಂದ ಬರ್ತಕ್ಕಂಥ ಪ್ರತಿಯೊಂದು ಭಾಷೆಯೂ ಕೂಡ ಒಂದು ರೀತಿ ವಿರೋಧಿ ಇದು ಮಾತಾಡ್ತಕ್ಕಂಥದ್ದು ಅವ್ರಿಗೆ ಸಮಂಜಸ ಅಲ್ಲ. ಆದ್ರೆ ದೇಶದ ಇತಿಹಾಸದಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ಸನ್ಮಾನ್ಯ ನರೇಂದ್ರ ಮೋದಿ ಅವರ ತೀರ್ಮಾನವನ್ನ ವಿಶ್ವವೇ ಮೆಚ್ಚಿಕೊಂಡಿದೆ. ಆದ್ರಿಂದ ಇಂಥ ಘಟನೆಗಳು 16 ಬಾರಿ ಆಗಿದ್ರು ಕೂಡ ಇನ್ನು ಮುಂದೆ ಆಗ್ಬಾರ್ದು ಅಂತ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಏನೆಲ್ಲವನ್ನು ಕೂಡ ಇವತ್ತು ಮಾಡಿದ್ದೇವೆ, ಕಾನೂನನ್ನು ತಂದಿದ್ದೇವೆ. ಆ ಕಾನೂನಿನ ಅಡಿಯಲ್ಲಿ ಇನ್ನು ಮುಂದೆ ಆಗ್ತಕ್ಕಂಥ ಎಂತ ಒಂದು ಸಂದರ್ಭದಲ್ಲೂ ಕೂಡ ಕಾನೂನನ್ನ ಮೀರಿ ಹೋಗೋದಕ್ಕಾಗೋದಿಲ್ಲ. ಭಯ ಬರ್ತದೆ, ಭೀತಿ ಬರ್ತದೆ. ಮತ್ತೆ ಯಾವುದೇ ಅಧಿಕಾರಿಗಳಿರ್ಬೋದು, ಮತ್ತೊಬ್ರು ಇರ್ಬೋದು, ಎಚ್ಚರಿಕೆಯಿಂದ ಕೆಲಸ